ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ರೆ, ಸಾಕ್ಷ್ಯಗಳಿದ್ದಾವೆ ಅಂತ ಸರ್ಕಾರ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲೂ ಎವಿಡೆನ್ಸ್ ಇಲ್ಲ, ಯಾವುದೇ ರೀತಿಯ ಪ್ರಬಲವಾದ ಎವಿಡೆನ್ಸ್ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ ಲೂಥ್ರಾ ವಾದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದು ಕೂಡ ಇನ್ನೂ ಗೊಂದಲಕಾರಿಯಾಗಿದೆ ಅಂತ ಸಿಂಘ್ವಿ ಹೇಳ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಕೊಲೆ ಆಗಿದೆಯಾ, ಶೆಡ್ನಲ್ಲಿ ಕೊಲೆ ಆಗಿದೆಯಾ ಅನ್ನೋ ಗೊಂದಲ ಇದೆ. ಅಭಿಷೇಕ್ ಮನು ಸಿಂಘ್ವಿ ವಾದ. ಕೊಲೆ ಆಗಿರುವ ಜಾಗದ ಕುರಿತಾಗಿ ಇದುವರೆಗೆ ವೀಕ್ಷಕರೇ ನಾವು ನೋಡ್ತಾ ಇದ್ವಿ, ಶೆಡ್ನಲ್ಲಿ ಕೊಲೆ ಆಗಿದೆ ಅಂತಾನೆ ಇದುವರೆಗೆ ಇದ್ದಂತಹ ಮಾಹಿತಿ. ಆದರೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕೊಲೆ ಆಗಿದೆಯಾ ಅಥವಾ ಶೆಡ್ನಲ್ಲಿ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಗೋ ಬ್ಯಾಕ್ ಟು ಮಹದೇಶ್. ಎಸ್ ಮಹದೇಶ್, ಗೋ ಹೆಡ್. ಶ್ರೀಲಕ್ಷ್ಮಿ, ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಅವರು ತೀವ್ರ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ದರ್ಶನ್ ವಿರುದ್ಧ ಇಲ್ಲಿ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಲೂಥ್ರಾ ಅವರು ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಗಂಭೀರತೆ, ಒಂದು ಪ್ರಕರಣದ ಗಂಭೀರತೆ, ಅವರನ್ನ ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠದಲ್ಲಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಷ್ಟು ಗಂಭೀರವಾಗಿ ಅವರ ಮೇಲೆ ಏಟುಗಳು ಬಿದ್ದಿತ್ತು, ಎಲ್ಲೆಲ್ಲಿ ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವತ್ತಿನ ಡೆತ್ ರಿಪೋರ್ಟ್ ಆಗಿರ್ಬೋದು, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಧೀಶರಿಗೆ ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅದನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂಥ್ರಾ ಅವರು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿದೆ, ಅವತ್ತಿನ ದಿನಕ್ಕೆ ಏನೆಲ್ಲ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಲಾಗಿತ್ತು, ಜೊತೆಗೆ ದರ್ಶನ್ ಏನೆಲ್ಲ ಒಪ್ಕೊಂಡಿದ್ರು, ಅದರಲ್ಲಿ ಹಣದ ವ್ಯವಹಾರ ಎಷ್ಟಾಗಿತ್ತು, ಈ ಎಲ್ಲಾ ಅಂಶಗಳನ್ನು ಕೂಡ ಪ್ರಮುಖ ಅಂಶಗಳು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ರೆ, ಸಾಕ್ಷ್ಯಗಳಿದ್ದಾವೆ ಅಂತ ಸರ್ಕಾರ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲೂ ಎವಿಡೆನ್ಸ್ ಇಲ್ಲ, ಯಾವುದೇ ರೀತಿಯ ಪ್ರಬಲವಾದ ಎವಿಡೆನ್ಸ್ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ ಲೂಥ್ರಾ ವಾದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದು ಕೂಡ ಇನ್ನೂ ಗೊಂದಲಕಾರಿಯಾಗಿದೆ ಅಂತ ಸಿಂಘ್ವಿ ಹೇಳ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಕೊಲೆ ಆಗಿದೆಯಾ, ಶೆಡ್ನಲ್ಲಿ ಕೊಲೆ ಆಗಿದೆಯಾ ಅನ್ನೋ ಗೊಂದಲ ಇದೆ. ಅಭಿಷೇಕ್ ಮನು ಸಿಂಘ್ವಿ ವಾದ. ಕೊಲೆ ಆಗಿರುವ ಜಾಗದ ಕುರಿತಾಗಿ ಇದುವರೆಗೆ ವೀಕ್ಷಕರೇ ನಾವು ನೋಡ್ತಾ ಇದ್ವಿ, ಶೆಡ್ನಲ್ಲಿ ಕೊಲೆ ಆಗಿದೆ ಅಂತಾನೆ ಇದುವರೆಗೆ ಇದ್ದಂತಹ ಮಾಹಿತಿ. ಆದರೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕೊಲೆ ಆಗಿದೆಯಾ ಅಥವಾ ಶೆಡ್ನಲ್ಲಿ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಗೋ ಬ್ಯಾಕ್ ಟು ಮಹದೇಶ್. ಎಸ್ ಮಹದೇಶ್, ಗೋ ಹೆಡ್. ಶ್ರೀಲಕ್ಷ್ಮಿ, ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಅವರು ತೀವ್ರ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ದರ್ಶನ್ ವಿರುದ್ಧ ಇಲ್ಲಿ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಲೂಥ್ರಾ ಅವರು ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಗಂಭೀರತೆ, ಒಂದು ಪ್ರಕರಣದ ಗಂಭೀರತೆ, ಅವರನ್ನ ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠದಲ್ಲಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಷ್ಟು ಗಂಭೀರವಾಗಿ ಅವರ ಮೇಲೆ ಏಟುಗಳು ಬಿದ್ದಿತ್ತು, ಎಲ್ಲೆಲ್ಲಿ ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವತ್ತಿನ ಡೆತ್ ರಿಪೋರ್ಟ್ ಆಗಿರ್ಬೋದು, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಧೀಶರಿಗೆ ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅದನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂಥ್ರಾ ಅವರು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿದೆ, ಅವತ್ತಿನ ದಿನಕ್ಕೆ ಏನೆಲ್ಲ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಲಾಗಿತ್ತು, ಜೊತೆಗೆ ದರ್ಶನ್ ಏನೆಲ್ಲ ಒಪ್ಕೊಂಡಿದ್ರು, ಅದರಲ್ಲಿ ಹಣದ ವ್ಯವಹಾರ ಎಷ್ಟಾಗಿತ್ತು, ಈ ಎಲ್ಲಾ ಅಂಶಗಳನ್ನು ಕೂಡ ಪ್ರಮುಖ ಅಂಶಗಳು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ರೆ, ಸಾಕ್ಷ್ಯಗಳಿದ್ದಾವೆ ಅಂತ ಸರ್ಕಾರ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲೂ ಎವಿಡೆನ್ಸ್ ಇಲ್ಲ, ಯಾವುದೇ ರೀತಿಯ ಪ್ರಬಲವಾದ ಎವಿಡೆನ್ಸ್ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ ಲೂಥ್ರಾ ವಾದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದು ಕೂಡ ಇನ್ನೂ ಗೊಂದಲಕಾರಿಯಾಗಿದೆ ಅಂತ ಸಿಂಘ್ವಿ ಹೇಳ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಕೊಲೆ ಆಗಿದೆಯಾ, ಶೆಡ್ನಲ್ಲಿ ಕೊಲೆ ಆಗಿದೆಯಾ ಅನ್ನೋ ಗೊಂದಲ ಇದೆ. ಅಭಿಷೇಕ್ ಮನು ಸಿಂಘ್ವಿ ವಾದ. ಕೊಲೆ ಆಗಿರುವ ಜಾಗದ ಕುರಿತಾಗಿ ಇದುವರೆಗೆ ವೀಕ್ಷಕರೇ ನಾವು ನೋಡ್ತಾ ಇದ್ವಿ, ಶೆಡ್ನಲ್ಲಿ ಕೊಲೆ ಆಗಿದೆ ಅಂತಾನೆ ಇದುವರೆಗೆ ಇದ್ದಂತಹ ಮಾಹಿತಿ.
ಆದ್ರೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕೊಲೆ ಆಗಿದೆಯಾ ಅಥವಾ ಶೆಡ್ ನಲ್ಲಿ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಗೋ ಬ್ಯಾಕ್ ಟು ಮಾದೇಶ್. ಎಸ್ ಮಾದೇಶ್, ಗೋ ಹೆಡ್. ಶ್ರೀಲಕ್ಷ್ಮಿ, ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಅವರು ತೀವ್ರ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ದರ್ಶನ್ ವಿರುದ್ಧ ಇಲ್ಲಿ ಏನೆಲ್ಲ ಸಾಕ್ಷಿಗಳಿದೆ ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಲೂಥ್ರಾ ಅವರು ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಗಂಭೀರತೆ, ಒಂದು ಪ್ರಕರಣದ ಗಂಭೀರತೆ, ಅವರನ್ನ ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠದಲ್ಲಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಷ್ಟು ಗಂಭೀರವಾಗಿ ಅವರ ಮೇಲೆ ಏಟುಗಳು ಬಿದ್ದಿತ್ತು, ಎಲ್ಲೆಲ್ಲಿ ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವತ್ತಿನ ಡೆತ್ ರಿಪೋರ್ಟ್ ಆಗಿರ್ಬೋದು, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಧೀಶರಿಗೆ ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅದನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂಥ್ರಾ ಅವರು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿದೆ, ಅವತ್ತಿನ ದಿನಕ್ಕೆ ಏನೆಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಲಾಗಿತ್ತು, ಜೊತೆಗೆ ದರ್ಶನ್ ಏನೆಲ್ಲ ಒಪ್ಕೊಂಡಿದ್ರು, ಅದರಲ್ಲಿ ಹಣದ ವ್ಯವಹಾರ ಎಷ್ಟಾಗಿತ್ತು, ಈ ಎಲ್ಲಾ ಅಂಶಗಳನ್ನು ಕೂಡ ಪ್ರಮುಖ ಅಂಶಗಳು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ರೆ, ಸಾಕ್ಷ್ಯಗಳಿದ್ದಾವೆ ಅಂತ ಸರ್ಕಾರ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲೂ ಎವಿಡೆನ್ಸ್ ಇಲ್ಲ, ಯಾವುದೇ ರೀತಿಯ ಪ್ರಬಲವಾದ ಎವಿಡೆನ್ಸ್ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ್ ಲೂಥ್ರಾ ವಾದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದು ಕೂಡ ಇನ್ನೂ ಗೊಂದಲಕಾರಿಯಾಗಿದೆ ಅಂತ ಸಿಂಘ್ವಿ ಹೇಳ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಕೊಲೆ ಆಗಿದೆಯಾ, ಶೆಡ್ ನಲ್ಲಿ ಕೊಲೆ ಆಗಿದೆಯಾ ಅನ್ನೋ ಗೊಂದಲ ಇದೆ. ಅಭಿಷೇಕ್ ಮನು ಸಿಂಘ್ವಿ ವಾದ. ಕೊಲೆ ಆಗಿರುವ ಜಾಗದ ಕುರಿತಾಗಿ ಇದುವರೆಗೆ ವೀಕ್ಷಕರೇ ನಾವು ನೋಡ್ತಾ ಇದ್ವಿ, ಶೆಡ್ ನಲ್ಲಿ ಕೊಲೆ ಆಗಿದೆ ಅಂತಾನೆ ಇದುವರೆಗೆ ಇದ್ದಂತಹ ಮಾಹಿತಿ. ಆದ್ರೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕೊಲೆ ಆಗಿದೆಯಾ ಅಥವಾ ಶೆಡ್ ನಲ್ಲಿ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಗೋ ಬ್ಯಾಕ್ ಟು ಮಾದೇಶ್. ಎಸ್ ಮಾದೇಶ್, ಗೋ ಹೆಡ್. ಶ್ರೀಲಕ್ಷ್ಮಿ, ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಅವರು ತೀವ್ರ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ದರ್ಶನ್ ವಿರುದ್ಧ ಇಲ್ಲಿ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಲೂಥ್ರಾ ಅವರು ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಗಂಭೀರತೆ, ಒಂದು ಪ್ರಕರಣದ ಗಂಭೀರತೆ, ಅವರನ್ನ ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠದಲ್ಲಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಷ್ಟು ಗಂಭೀರವಾಗಿ ಅವರ ಮೇಲೆ ಏಟುಗಳು ಬಿದ್ದಿತ್ತು, ಎಲ್ಲೆಲ್ಲಿ ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವತ್ತಿನ ಡೆತ್ ರಿಪೋರ್ಟ್ ಆಗಿರ್ಬೋದು, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಧೀಶರಿಗೆ ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅದನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂಥ್ರಾ ಅವರು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿದೆ, ಅವತ್ತಿನ ದಿನಕ್ಕೆ ಏನೆಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಲಾಗಿತ್ತು, ಜೊತೆಗೆ ದರ್ಶನ್ ಏನೆಲ್ಲ ಒಪ್ಕೊಂಡಿದ್ರು, ಅದರಲ್ಲಿ ಹಣದ ವ್ಯವಹಾರ ಎಷ್ಟಾಗಿತ್ತು, ಈ ಎಲ್ಲಾ ಅಂಶಗಳನ್ನು ಕೂಡ ಪ್ರಮುಖ ಅಂಶಗಳು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ರೆ, ಸಾಕ್ಷ್ಯಗಳಿದ್ದಾವೆ ಅಂತ ಸರ್ಕಾರ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲೂ ಎವಿಡೆನ್ಸ್ ಇಲ್ಲ, ಯಾವುದೇ ರೀತಿಯ ಪ್ರಬಲವಾದ ಎವಿಡೆನ್ಸ್ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ್ ಲೂಥ್ರಾ ವಾದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದು ಕೂಡ ಇನ್ನೂ ಗೊಂದಲಕಾರಿಯಾಗಿದೆ ಅಂತ ಸಿಂಘ್ವಿ ಹೇಳ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಕೊಲೆ ಆಗಿದೆಯಾ, ಶೆಡ್ ನಲ್ಲಿ ಕೊಲೆ ಆಗಿದೆಯಾ ಅನ್ನೋ ಗೊಂದಲ ಇದೆ. ಅಭಿಷೇಕ್ ಮನು ಸಿಂಘ್ವಿ ವಾದ. ಕೊಲೆ ಆಗಿರುವ ಜಾಗದ ಕುರಿತಾಗಿ ಇದುವರೆಗೆ ವೀಕ್ಷಕರೇ ನಾವು ನೋಡ್ತಾ ಇದ್ವಿ, ಶೆಡ್ ನಲ್ಲಿ ಕೊಲೆ ಆಗಿದೆ ಅಂತಾನೆ ಇದುವರೆಗೆ ಇದ್ದಂತಹ ಮಾಹಿತಿ. ಆದ್ರೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ ಯಾವ ಜಾಗದಲ್ಲಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕೊಲೆ ಆಗಿದೆಯಾ ಅಥವಾ ಶೆಡ್ ನಲ್ಲಿ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಗೋ ಬ್ಯಾಕ್ ಟು ಮಾದೇಶ್. ಎಸ್ ಮಾದೇಶ್, ಗೋ ಹೆಡ್. ಶ್ರೀಲಕ್ಷ್ಮಿ, ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ್ ಅವರು ತೀವ್ರ ವಾದವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ದರ್ಶನ್ ವಿರುದ್ಧ ಇಲ್ಲಿ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಲೂಥ್ರಾ ಅವರು ಮಾಡ್ತಿದ್ದಾರೆ. ಅಂದ್ರೆ ಆ ಒಂದು ಗಂಭೀರತೆ, ಒಂದು ಪ್ರಕರಣದ ಗಂಭೀರತೆ, ಅವರನ್ನ ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಸಿದ್ಧಾರ್ಥ್ ಲೂಥ್ರಾ ಅವರು ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠದಲ್ಲಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಷ್ಟು ಗಂಭೀರವಾಗಿ ಅವರ ಮೇಲೆ ಏಟುಗಳು ಬಿದ್ದಿತ್ತು, ಎಲ್ಲೆಲ್ಲಿ ಹಲ್ಲೆ ಮಾಡಲಾಗಿತ್ತು ಅಂತೇಳಿ ಅವರಿಗೆ ಮನವರಿಕೆ ಮಾಡುವಂತ
ಕೆಲಸನ ಮಾಡ್ತಿದ್ದಾರೆ. ಜೊತೆಗೆ ಅವತ್ತಿನ ಡೆತ್ ರಿಪೋರ್ಟ್ ಆಗಿರ್ಬೋದು, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಧೀಶರಿಗೆ ನೀಡುವಂತ ಕೆಲಸನ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅದನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂಥ್ರಾ ಅವರು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳಿದೆ, ಅವತ್ತಿನ ದಿನಕ್ಕೆ ಏನೆಲ್ಲ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಲಾಗಿತ್ತು, ಜೊತೆಗೆ ದರ್ಶನ್ ಏನೆಲ್ಲ ಒಪ್ಕೊಂಡಿದ್ರು, ಅದರಲ್ಲಿ ಹಣದ ವ್ಯವಹಾರ ಎಷ್ಟಾಗಿತ್ತು, ಈ ಎಲ್ಲಾ ಅಂಶಗಳನ್ನು ಕೂಡ ಪ್ರಮುಖ ಅಂಶಗಳು